ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳಿಗೆ ನಿಜವಾದ ಒಂದು ಟಾಸ್ಕ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಕೋರ್ಟ್ನಲ್ಲಿ ಟ್ರಯಲ್ಸ್ ಎಲ್ಲವೂ ಕೂಡ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಅಂದರೆ ವಿಚಾರಣೆ ಆರಂಭ. ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ. ಕೋರ್ಟ್ನಲ್ಲಿ ಸಾಕ್ಷಿಯನ್ನು ನುಡಿಯಲಿದ್ದಾರೆ ಕಾಶಿನಾಥಯ್ಯ ಮತ್ತು ರತ್ನಪ್ರಭಾ. ಈಗಾಗಲೇ ಕೋರ್ಟ್ನಿಂದ ಇವರಿಬ್ಬರಿಗೂ ಕೂಡ ಸಮನ್ಸ್ ಹೋಗಿತ್ತು. 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ಬಿಟ್ಟು. ಹಾಗಾಗಿ ಅವರಿಬ್ಬರನ್ನು ಕೂಡ ಇವತ್ತು ಕಟಕಟೆಗೆ ತಂದು ನಿಲ್ಲಿಸಿ ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್, ಇವ್ರನ್ನೇನು ಸಾಕ್ಷಿದಾರರು ಅಂತನೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಕರ್ಕೊಂಡು ಬರೋದಲ್ಲ. ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಸು ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿರ್ತಾರಲ್ಲ ಪೊಲೀಸರು, ಆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನೇ ಕೋರ್ಟ್ನಲ್ಲಿ ಹೇಳಬೇಕಾಗತ್ತೆ, ಖುದ್ದು ಹಾಜರಾಗಿ ಹೇಳಬೇಕಾಗತ್ತೆ. ಹಾಗಾಗಿ ಕಾಶಿನಾಥಯ್ಯ ಮತ್ತು ರತ್ನಪ್ರಭಾ ಇಬ್ಬರು ಕೂಡ ಕೋರ್ಟ್ನಲ್ಲಿ ಇವತ್ತು ಸಾಕ್ಷಿಯನ್ನು ನುಡಿತಾರೆ. ಹಾಗಾದರೆ ಇವರಿಂದ ಏನು ಇನ್ಫಾರ್ಮೇಷನ್ಸನ್ನು ಕೋರ್ಟ್ ಪಡ್ಕೊಳ್ಳುತ್ತೆ ಅಂತಂದರೆ ಅದಕ್ಕೂ ಕೂಡ ಮಾಹಿತಿ ಇದೆ. ರೇಣುಕಾಸ್ವಾಮಿ ಯಾವತ್ತು ಮನೆಯಿಂದ ಹೊರಟಿದ್ದು, ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು ಯಾವಾಗ, ರೇಣುಕಾಸ್ವಾಮಿ ಸಾವಿನ ವಿಚಾರ ತಿಳಿದಿದ್ದು ಯಾವಾಗ, ಈ ಎಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ ರೇಣುಕಾಸ್ವಾಮಿ ಅವರ ಪೋಷಕರು. ಇದೆಲ್ಲ ಈಗಾಗಲೇ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆದರೂ ಕೋರ್ಟ್ನಲ್ಲಿ ಇದನ್ನೆಲ್ಲ ಹೇಳಬೇಕಾಗತ್ತೆ. ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ತಂದೆ ತಾಯಿಯನ್ನು ಮೊದಲಿಗೆ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. 2024 ಜೂನ್ 8ನೇ ತಾರೀಕು ಕೊಲೆಯಾಗಿದ್ದು. ಸೊ ಅದರ ಹಿಂದಿನ ದಿನ ವಿತ್ ಡೇಟ್ ಆ್ಯಂಡ್ ಟೈಮ್ ಅವರು ಗೊತ್ತಿರ್ತಕ್ಕಂಥ ಮಾಹಿತಿಗಳನ್ನು ಅವ್ರು ಕೊಡಬೇಕಾಗತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕೋರ್ಟ್ಗೆ ಬಂದು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟು ಅವ್ರಿಗೂ ಕೂಡ ಕೋರ್ಟ್ನಿಂದ ಕೆಲವೊಂದು ವಿಚಾರಗಳನ್ನು ಬ್ರೀಫ್ ಮಾಡ್ತಾರೆ. ನೋಡಿ, ಈ ಥರ ಪ್ರಕರಣ ಈ ಥರ ಆಗಿದೆ, ಹೀಗಾಗಿದೆ, ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ದಾಖಲಾಗಿದೆ, ಅದರಲ್ಲಿ ಇಂತಿಂಥ ಆರೋಪಗಳನ್ನು ಇಂತಿಂಥವ್ರ ಮೇಲೆ ಮಾಡಿದ್ದಾರೆ ಅಂತೆಲ್ಲ ಒಂದು ನಾರ್ಮಲ್ ಆಗಿ ಒಂದು ಫಾರ್ಮಲ್ ಇನ್ಫಾರ್ಮೇಷನ್ಸನ್ನು ಕೊಟ್ಟು ಅವರಿಂದ ಕೆಲವು ಮಾಹಿತಿಯನ್ನು ಪಡ್ಕೋತಾರೆ. ಹಾಗಾಗಿ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿದೆ, ಹಾಜರಾಗ್ತಾರೆ. ಕೊಲೆಯಾದಂತಹ ಸ್ಥಳಕ್ಕೆ SPP ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಮತ್ತೊಮ್ಮೆ ಸವಿವರ ಮಾಹಿತಿ ಸಂಗ್ರಹ. ಯಾಕೆಂದರೆ ಕೋರ್ಟಲ್ಲಿ ಅವರು ವಾದ ಮಾಡಬೇಕಾದ್ರೆ ಕ್ರೈಮ್ ನಡೆದಿರೋ ಸ್ಥಳವನ್ನು ಅವ್ರು ನೋಡಿರಬೇಕಾಗತ್ತೆ. ಹಾಗಾಗಿ ಮತ್ತಷ್ಟು ಕುತೂಹಲ ಮೂಡಿಸಿದೆ ರೇಣುಕಾಸ್ವಾಮಿಯ ಕೊಲೆ ಕೇಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಪ್ರಕರಣದಲ್ಲಿ ಮೊದಲ ಹಂತವಾಗಿ ಇವತ್ತು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಮತ್ತು ಅವರ ತಾಯಿ ರತ್ನಪ್ರಭಾ ಸಾಕ್ಷಿಯನ್ನು ನುಡಿಯಲಿದ್ದಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ಮನವಿಯ ಮೇರೆಗೆ 2 ಸಾಕ್ಷಿಗಳಿಗೂ ಕೂಡ ಸಮನ್ಸನ್ನು ಕೊಡಲಾಗಿತ್ತು. ಇವತ್ತು ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾ ಇದ್ದಾರೆ. ಘಟನಾವಳಿಯ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ಹೇಳ್ತಾರೆ. ರೇಣುಕಾಸ್ವಾಮಿ ಯಾವತ್ತು ಮನೆಯಿಂದ ಹೊರಟಿದ್ದು, ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು, ಬಳಿಕ ಸಾವಿನ ವಿಚಾರ ತಿಳಿದಿದ್ದು, ಈ ಎಲ್ಲ ಮಾಹಿತಿಯನ್ನು ನ್ಯಾಯಾಲಯದ ಮುಂದೆ ಅವರು ಹೇಳಿಕೆಯನ್ನು ಕೊಡ್ತಾರೆ.